ನಮಸ್ತೆ. ಶ್ರೀ ರಾಘವೇಂದ್ರ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ನಾವು ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಸಂಬಂಧಿಸಿದ ಹಾಗೆ ಯಾವ ರೀತಿ ಎನರ್ಜಿ ಇದೆ, ನಿಮ್ಮ ಪಾರ್ಟ್ನರ್ದು, ನಿಮ್ಮದು ಸಿಚುವೇಶನ್ ಹೇಗಿದೆ ಎಲ್ಲವನ್ನು ಒಂದು ಕ್ಲಿಯರಾಗಿ ನೋಡ್ತಾ ಹೋಗೋಣ. ಆದಾಗ್ಯೂ ಕೂಡ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಆಯಿತಾ. ಅಟ್ ಪ್ರೆಸೆಂಟಲ್ಲಿ ಯಾವ ರೀತಿ ಕರೆಂಟ್ ಸಿಚುವೇಶನ್ ಇದೆ, ಗೈಡ್ಲೈನ್ಸ್ ಏನು ಬರುತ್ತೆ ಅನ್ನುವಂತಹದನ್ನು ನೋಡ್ತಾ ಹೋಗೋಣ, ಓಕೆನಾ. ಅದಕ್ಕಿಂತ ಮೊದಲು ಒಬ್ಬರು ರೀಡಿಂಗಿಗೆ ಬಂದಿದ್ದೀರಾ, ವಾಸ್ತು ಬಗ್ಗೆ ಕೇಳಿದ್ದೀರಾ. ನೋಡಿ, ವಾಸ್ತು ಅನ್ನುವಂತಹದ್ದೇನು ಅಂತ ಹೇಳಿದರೆ, ಪ್ರಮುಖವಾಗಿ ಮನುಷ್ಯನಿಗೆ ಹೇಗೆ ಸಂಸ್ಕಾರ ಇದ್ದಾಗ ಆ ಮನುಷ್ಯ ಒಂದು ಉತ್ತಮವಾದಂತಹ ಪ್ರಜೆ, ಸಮಾಜದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿ ಅಂತ ಅನಿಸ್ಕೊಳ್ತಾನೋ, ಹಾಗೆ ಮನೆಗೊಂದು ವಾಸ್ತು ಅನ್ನುವಂತಹದ್ದು ಬಹಳ ಮುಖ್ಯ ಆಗುತ್ತೆ. ವಾಸ್ತು ಅನ್ನುವಂತಹದ್ದು ಮನೆಯ ಎನರ್ಜಿ ಮಾತ್ರ ಅಲ್ಲ, ಮನುಷ್ಯನ ಎನರ್ಜಿಯನ್ನು ಶಿಫ್ಟ್ ಮಾಡುವಂತಹ ತಾಕತ್ತು ವಾಸ್ತುವಿಗೆ ಇರುತ್ತೆ. ಇದು ಬ್ರಹ್ಮನಿಂದ ಮತ್ತು ನಾರದ ಮಹರ್ಷಿಯಿಂದ ಹಾಗೆ ವಿಶ್ವಕರ್ಮರಿಂದ ರಚಿತವಾದಂತಹ ಒಂದು ಶಾಸ್ತ್ರ ವಾಸ್ತು ಅನ್ನುವಂತಹದ್ದು. ಹಾಗಾಗಿ ವಾಸ್ತು ಅನ್ನುವಂಥದ್ದು ಬಹಳ ಮುಖ್ಯ. ಕೆಲವರು ಏನು ತಪ್ಪು ತಿಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಮೂಲೆಯಲ್ಲಿ ಮನೆ ಇದ್ದರೆ, ಅಂದರೆ ಮನೆ ಬೀದಿಯ ಕಾರ್ನರಲ್ಲಿ ಮನೆ ಇದ್ದರೆ ಅದು ತುಂಬ ಕೆಡುಕು ಅಂದ್ಕೊಂಡಿದ್ದಾರೆ. ಬಟ್ ನೆನಪಿಟ್ಕೊಳ್ಳಿ, ಅದು ಸುಳ್ಳು. ವಾಸ್ತುವಿನ ಪ್ರಕಾರ ಬೀದಿಯ ಕೊನೆಯಲ್ಲಿರುವಂತಹ ಮನೆ ಲಕ್ಕಿಯೆಸ್ಟ್ ಮನೆ. ಯಾಕೆ ಅಂತ ಹೇಳಿದರೆ, ಮನೆಯ ಪೈಶಾಚಿಕ ಝೋನ್ ತುಂಬ ದೊಡ್ಡದಾಗಿ ಸಿಕ್ಕುತ್ತೆ ಅವರಿಗೆ. ಆದ್ದರಿಂದಾಗಿ ಏನು ಅಂತ ಹೇಳಿದರೆ, ಅವರು ಲಕ್ಕಿಯೆಸ್ಟ್ ಆಗಿರ್ತಾರೆ. ದಯವಿಟ್ಟು ತಪ್ಪು ತಿಳ್ಕೊಳ್ಳಿಕ್ಕೆ ಹೋಗಬೇಡಿ. ಯಾವುದೇ ನಿಜವಾದ ವಾಸ್ತು ತಜ್ಞರನ್ನು ನೀವು ಭೇಟಿ ಮಾಡಿದರೆ ಖಂಡಿತವಾಗಿಯೂ ಅದನ್ನು ಹೇಳ್ತಾರೆ. ಪೈಶಾಚಿಕ ಝೋನ್ ಅಂತ ಹೇಳಿದಾಗ, ಮನೆಯ ಸುತ್ತ ನೀವು ಎಷ್ಟು ಜಾಗವನ್ನು ಬಿಟ್ಟಿದ್ದೀರೋ ಅದನ್ನು ಪೈಶಾಚಿಕ ಝೋನ್ ಅಂತ ಹೇಳುವಂಥದ್ದು. ಉದಾಹರಣೆಗೆ, ಉತ್ತರ ಭಾಗದಲ್ಲಿ, ಪೂರ್ವ ಭಾಗದಲ್ಲಿ, ಪಶ್ಚಿಮ ಭಾಗದಲ್ಲಿ ಮತ್ತು ದಕ್ಷಿಣ ಭಾಗದಲ್ಲಿ ಎಷ್ಟರ ಮಟ್ಟಿಗೆ ಜಾಗ ಖಾಲಿ ಬಿಟ್ಟು ಮನೆ ಸೆಂಟರಲ್ಲಿರುತ್ತೋ ಅಷ್ಟು ನೀವು ಆರ್ಥಿಕವಾಗಿ ಗಟ್ಟಿಯಾಗ್ತೀರ, ಜೀವನದಲ್ಲಿ ನಿಮಗೆ ಅಭಿವೃದ್ಧಿ ಬರುತ್ತೆ. ಅದು ಮನೆಯ ದೋಷ ಆಗಿರಲ್ಲ, ನೆನಪಿಟ್ಕೊಳ್ಳಿ. ನಿಮಗೊಂದು ಉದಾಹರಣೆ ಅಂದರೆ ಅಮೇರಿಕಾ ದೇಶದಲ್ಲಿ ಮನೆಗಳನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ. ಅವರ ಮನೆಯ ಸುತ್ತಮುತ್ತ ಫುಲ್ ಭೂಮಿಗಳನ್ನು ಖಾಲಿ ಬಿಟ್ಟಿರ್ತಾರೆ. ಒಂದು ಮನೆಗೂ ಮತ್ತೊಂದು ಮನೆಗೂ ತುಂಬ ಅಂತರ ಇರುತ್ತೆ. ಯಾಕೆ ಆ ರೀತಿ ಮಾಡ್ತಾರೆ ಅಂದರೆ, ಆರ್ಥಿಕ ಅಭಿವೃದ್ಧಿಗೋಸ್ಕರ, ಓಕೆನಾ. ಅದಕ್ಕೆ ನಾನು ಹೇಳಿದ್ದು, ಮನೆಯ ಸುತ್ತಮುತ್ತ ಆದಷ್ಟು ಜಾಗವನ್ನು ಖಾಲಿ ಬಿಡಿ. ಯಾವುದೇ ಕಾರಣಕ್ಕೂ ಮನೆಯ ಸುತ್ತಮುತ್ತ ಜಾಗಗಳಿಲ್ಲದೆ ಅದು ಒಂದು ಉತ್ತರ ದಿಕ್ಕಿಗೆ ಅಂಟಿಕೊಂಡಿರುವ ಹಾಗೆ, ದಕ್ಷಿಣ ದಿಕ್ಕಿಗೆ ಅಂಟಿಕೊಂಡಿರುವ ಹಾಗೆ, ಪೂರ್ವಕ್ಕೆ ಫುಲ್ ಅಟ್ಯಾಚ್ ಆಗಿ ಕಾಂಪೌಂಡ್ ಇರುವಂಥದ್ದು, ಪಶ್ಚಿಮಕ್ಕೆ ಅಟ್ಯಾಚ್ ಆಗಿ ಕಾಂಪೌಂಡನ್ನು ಇಟ್ಟಾಗ ಸಮಸ್ಯೆಗಳು ತನ್ನಿಂದ ತಾನೇ ತಲೆದೋರುತ್ತೆ. ಇನ್ನೊಂದು, ರಸ್ತೆ ನೋಡಿ. ರಸ್ತೆ ಮನೆಯ ಗೇಟ್ಗೆ ನೇರವಾಗಿ, ನಿಮ್ಮ ಬಾಗಿಲು ತೆಗೆದು ಕೂಡಲೇ ಆ ರಸ್ತೆ ನೇರವಾಗಿ ನಿಮ್ಮ ಮನೆಗೆ ಹಿಟ್ ಕೊಡಬಾರ್ದು. ರಸ್ತೆ ಹೀಗೆ ಅಡ್ಡವಾಗಿ ಹೋಗ್ಬೋದು, ಬಟ್ ಉದ್ದವಾಗಿ ಹಿಟ್ ಕೊಡಬಾರ್ದು ಮನೆಗೆ. ಅರ್ಥ ಆಯ್ತಾ? ಇದು ಮನೆ ಅಂತಾದರೆ ಈ ರೀತಿ ರಸ್ತೆ ಬಂದು ಡ್ಯಾಶ್ ಆಗುವ ರೀತಿಯಲ್ಲಿ ಇರಬಾರ್ದು. ಆ ರೀತಿ ಇದ್ದರೆ ಮಾತ್ರ ಅದು ತೊಂದರೆಗಳನ್ನು ಕೊಡ್ತಾ ಹೋಗುತ್ತೆ ಅಂತ. ಅಡ್ಡವಾಗಿ ರಸ್ತೆ ಹೋಗ್ತಾ ಇದೆ ಅಂದರೆ ಅದರಿಂದ ಪ್ರಾಬ್ಲಮ್ ಬರಲ್ಲ, ನೆನ್ಪಿಟ್ಕೊಳ್ಳಿ. ನಾನು ಯಾಕೆ ಅಂದರೆ, ರೀಡಿಂಗಿಗೆ ಬಂದಾಗ ಸುಮ್ಮನೆ ಕನ್ಫ್ಯೂಷನಲ್ಲಿ ಬರ್ತೀರಾ, ಯಾರ್ಯಾರ ಹತ್ರ ದುಡ್ಡು ಕೊಟ್ಟು ದುಡ್ಡೆಲ್ಲ ವೇಸ್ಟ್ ಮಾಡ್ಕೊಂಡಿರ್ತೀರ. ಅದಕ್ಕೋಸ್ಕರ ಈ ಒಂದು ಫಂಡಮೆಂಟಲ್ ವಾಸ್ತುವಿನ ಬಗ್ಗೆ ತಿಳ್ಕೊಳ್ಳಿ ಅನ್ನುವಂತಹದ್ದು ನನ್ನ ಒಂದು ಉದ್ದೇಶ, ಓಕೆನಾ. ಮನೆಯಲ್ಲಿ ಜಾಗ ಇದ್ದರೆ ಬಿದಿರಿನ ಗಿಡಗಳನ್ನು ನೆಡ್ಬೋದು, ಅಥವಾ ದಾಳಿಂಬೆಯ ಮರವನ್ನು ನೆಡೋದ್ರಿಂದ ನಿಮ್ಮ ಮನೆಯ ವಾಸ್ತುದೋಷ ಕಂಪ್ಲೀಟಾಗಿ ಹೊರಟೋಗುತ್ತೆ, ಓಕೆನಾ. ಅದರ ಜೊತೆಗೆ ಬಿಲ್ವಪತ್ರೆಯ ಮರವನ್ನು ಕೂಡ ನಡಿ. ಇದು ಕೂಡ ನಿಮ್ಮ ಮನೆಯ ವಾಸ್ತುದೋಷವನ್ನು ಎಳೆದು ಹೊರಗಡೆ ಹಾಕುತ್ತೆ, ಓಕೆನಾ. ಇದನ್ನು ಕೂಡ ಮಾಡ್ಬೋದು. ಮನೆಯಲ್ಲಿ ಆದಷ್ಟು ಬೇಡದೇ ಉಪಯೋಗಿಸದಲ್ಲಿರುವಂತಹದ್ದು, ಹರಿದು ಮುರಿದೋಗಿರುವಂಥ ವಸ್ತುಗಳಿದ್ದರೆ ಮೊದಲು ಅದನ್ನು ತೆಗೆದು ಡಿಸ್ಪೋಸ್ ಮಾಡಿ. ಅದರಿಂದ ಕೂಡ ವಾಸ್ತುದೋಷ ಹೊರಗಡೆ ಹೋಗುತ್ತೆ. ಅದನ್ನು ಬಿಟ್ಟು ಅನಗತ್ಯವಾಗಿ ಚಿಂತೆ ಮಾಡುವಂತಹದ್ದು ಏನೂ ಇರಲ್ಲ ವಾಸ್ತುವಿನ ಬಗ್ಗೆ. ಸುಮ್ಮನೆ ಯಾಕೆ ಅದಕ್ಕೋಸ್ಕರ ಅಷ್ಟೊಂದು ತಲೆ ಕೆಡಿಸ್ಕೊಳ್ತೀರಾ ಅನ್ನುವಂತಹದ್ದು ನನ್ನ ಮಾತು. ಯಾಕೆ ಅಂತ ಹೇಳಿದರೆ, ವಾಸ್ತು ಸತ್ಯ, ಬಟ್ ಮೂಢನಂಬಿಕೆಗಳು ಕೂಡ ಅದರ ಜೊತೆ ಇದೆ ಅನ್ನುವಂಥದ್ದು ನೆನಪಲ್ಲಿ ಇಟ್ಕೊಳ್ಳಿ, ಓಕೆನಾ. ಎಸ್, ಹಾಗಾದರೆ ಇವತ್ತಿನ ರೀಡಿಂಗನ್ನು ಶುರು ಮಾಡೋಣ. ನಿಮ್ಮ ಪ್ರೀತಿಯ ಎನರ್ಜಿ ಹೇಗಿದೆ, ಮತ್ತು ನಿಮ್ಮ ಪಾರ್ಟ್ನರ್ ಎನರ್ಜಿ ಏನಿದೆ, ನಿಮ್ಮ ಬ್ಲಾಕೇಜಸ್, ಕರೆಂಟ್ ಸಿಚುವೇಶನ್, ಪ್ರಾಬ್ಲಮ್ಸ್ಗಳು ಎಲ್ಲವನ್ನು ಡಿಟೇಲಾಗಿ ನೋಡೋಣ. ನೋಡಿ, ಇಲ್ಲಿ 2 ಫೈಲ್ಗಳನ್ನು ಇಡ್ತೇನೆ. ಫಸ್ಟ್ ಒನ್, ಸೆಕೆಂಡ್ ಒನ್ ಅಂತ. ನಿಮಗೆ ಯಾವ ಫೈಲ್ ಬೇಕೋ ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ಒಂದು ನಿಮಿಷ ಕ್ಯಾಮ್ರಾವನ್ನು ಸ್ವಲ್ಪ ಶಿಫ್ಟ್ ಮಾಡೋಣ. ಎಸ್, ಕಾಣಿಸುತ್ತಲ್ವಾ? ಎಸ್, ಓಕೆ. ಎಸ್, ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೇನೆ. ಎಸ್, 2 ಫೈಲ್ಗಳನ್ನು ಇಟ್ಟಿದ್ದೇನೆ. ನಿಮಗೆ ಯಾವುದು ರೆಸೊನೇಟ್ ಆಗುತ್ತೋ ಅದನ್ನು ತಗೊಳ್ಳಿ. ಒಂದು ನಿಮಿಷ. ಎಸ್, ಈಗ ರೀಡಿಂಗನ್ನು ಮಾಡೋಣ. ನಮ್ಮ ಮನೆ ಹತ್ರ ಸ್ವಲ್ಪ ರೈಲುಗಳ ಓಡಾಟ ಇರೋದ್ರಿಂದ
ಸ್ವಲ್ಪ ಡಿಸ್ಟರ್ಬೆನ್ಸ್ ಬರುತ್ತೆ. ಅದರಿಂದಾಗಿ ವಿಡಿಯೋವನ್ನು ಸ್ವಲ್ಪ ನಿಲ್ಲಿಸಿ ಪುನಃ ಪ್ರಾರಂಭ ಮಾಡಿದ್ದು. ಓಕೆನಾ? ಎಸ್, ನೋಡೋಣ ನಿಮ್ಮ ಕರೆಂಟ್ ಎನರ್ಜಿ, ನಿಮ್ಮ ಪಾರ್ಟ್ನರ್ ಎನರ್ಜಿ ಎಲ್ಲವನ್ನು ಚೆಕ್ ಮಾಡೋಣ. ಫಸ್ಟ್ ಆಫ್ ಆಲ್ ನಿಮ್ಮ ಎನರ್ಜಿ ಈ ಪ್ರೀತಿಯ ವಿಚಾರದಲ್ಲಿ ಹೇಗಿದೆ? ಮ್ಯಾರಿಡ್ ಆಗಲಿ ಅನ್ಮ್ಯಾರಿಡ್ ಆಗಲಿ ಪ್ರೀತಿಯ ವಿಚಾರದಲ್ಲಿ ಯಾವ ರೀತಿಯ ಎನರ್ಜಿಯನ್ನು ತೋರಿಸ್ತಾ ಇದ್ದೀರಾ ಯೂನಿವರ್ಸ್ ನನಗೆ? ನಿಮ್ಮ ಎನರ್ಜಿ ಹೇಗಿದೆ? ನಿಮ್ಮ ಎನರ್ಜಿಯನ್ನು ಕಾರ್ಡನ್ನು ಚೆಕ್ ಮಾಡಿ ನೋಡಿದಾಗ ಇಲ್ಲಿ ಮ್ಯಾರಿಡ್ ಪರ್ಸನ್ ಆಗಿದ್ದರೆ ಬಹುಶಃ ನೀವು ನಿಮ್ಮ ಜೀವನವನ್ನು ಫ್ಯಾಮಿಲಿಗೋಸ್ಕರ ತುಂಬಾ ತ್ಯಾಗ ಮಾಡಿರುವಂಥದ್ದು ಕಾಣಿಸ್ತಾ ಇದೆ. ಪರ್ಸನಲಿ ನಿಮಗಿರುವಂತಹ ಒಂದು ಮೆಂಟಲಿ ಸ್ಟ್ರೆಸ್ಸನ್ನು ಇದು ತೋರಿಸ್ತಾ ಇದೆ. ನೀವು ಎಷ್ಟು ಜೆನ್ವಿನ್ನಾಗಿ ನಿಮ್ಮ ಫ್ಯಾಮಿಲಿಗೋಸ್ಕರ ನೀವು ಫ್ಯಾಮಿಲಿಯನ್ನು ಒಂದು ಕುಟುಂಬಕ್ಕೋಸ್ಕರ ಜೆನ್ವಿನಾಗಿ ದುಡಿತಾ ಇದ್ದೀರಾ ಅಥವಾ ಆ ಸ್ಟ್ರೆಸ್ಗಳನ್ನ ತೊಗೊಂಡಿದ್ದೀರಾ ಅನ್ನುವಂತಹದ್ದನ್ನು ಇದು ಹೇಳ್ತಾ ಇದೆ. ಓಕೆನಾ? ಯಾಕೆ ಅಂತ ಹೇಳಿದರೆ ಬಹುಶಃ ಇಲ್ಲಿ ಎನರ್ಜಿ ಶಿಫ್ಟ್ ಆಗ್ತಾ ಇರುವಂತಹದ್ದು ಕಾಣಿಸ್ತಾ ಇದೆ. ಅಂದರೆ ಫೈನಾನ್ಷಿಯಲ್ ಹೆಡ್ ಇರ್ಬೋದು, ಕೆಲವರಿಗೆ ಪ್ರೀತಿಯ ವಿಚಾರದಲ್ಲಿ ಕೆಲವು ಸಂಬಂಧಗಳು ಒಪ್ಪಿಕೊಳ್ತಾ ಇಲ್ಲ, ಮಾತುಕತೆ ನಿಂತು ಹೋಗಿರ್ಬೋದು. ಕೆಲವರಿಗೆ ಮಾತನಾಡುವಂತಹ ಧೈರ್ಯವೂ ಕೂಡ ಇಲ್ಲ ಅನ್ನುವಂತಹದ್ದನ್ನು ಇದು ಸ್ಪಷ್ಟವಾಗಿ ನಿಮ್ಮ ಎನರ್ಜಿಯಲ್ಲಿ ತೋರಿಸ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದ್ರೆ ಫ್ಯಾಮಿಲಿ ಇಶ್ಯೂಸ್ಗಳಿಂದ ಕೆಲವು ಮದುವೆ ಆಗಿರುವಂತಹದ್ದು, ಮದುವೆ ಆಗದೇ ಇರುವಂತಹ ಸಂಬಂಧಗಳಿಗೆ ಹಿಟ್ಟಾಗಿದೆ ಅನ್ನುವಂತಹದ್ದನ್ನು ಸ್ಪೆಷಲ್ ಆಗಿ ನಿಮ್ಮ ಎನರ್ಜಿಯಲ್ಲಿ ಚೆಕ್ಔಟ್ ಆಗ್ತಾ ಇದೆ. ಕೆಲವರಿಗೆ ಕ್ಲಿಯರ್ ಆದಂತಹ ಕಮ್ಯುನಿಕೇಟ್ ಇಲ್ಲದೆ ಆ ಒಂದು ಪ್ರೀತಿಯ ವಿಚಾರದಲ್ಲಿ, ಆ ಒಂದು ರಿಲೇಷನ್ಶಿಪ್ ವಿಚಾರದಲ್ಲಿ ಮೂಮೆಂಟ್ ಆಗಿರುವಂತಹದ್ದು ಕೂಡ ಕಾಣಿಸ್ತಾ ಇದೆ. ಇನ್ನು ಕೆಲವರಿಗೆ ಏನು ಅಂತ ಹೇಳಿದ್ರೆ ಕುಟುಂಬದಿಂದ ಬಂದಿರುವಂತಹ ಕೆಲವು ಒತ್ತಡಗಳು, ಕೆಲವು ಭಯಗಳು ಪ್ರೀತಿಯಲ್ಲಿ ನೋವನ್ನು ತರ್ತಾ ಇದೆ ಅನ್ನುವಂತಹದ್ದನ್ನು ಕೂಡ ಇದು ಸ್ಪಷ್ಟವಾಗಿ ಈ ಕಾರ್ಡ್ ಹೇಳ್ತಾ ಇದೆ. ಓಕೆನಾ? ನೆಕ್ಸ್ಟ್, ಹಾಗಾದರೆ ಅವರ ಎನರ್ಜಿ ಈ ಪ್ರೀತಿಯ ವಿಚಾರದಲ್ಲಿ ಹೇಗಿದೆ ಅನ್ನುವಂತಹದ್ದನ್ನು ನೋಡೋಣ. ನಿಮ್ಮ ಪಾರ್ಟ್ನರ್, ನೀವು ಯಾರ ಬಗ್ಗೆ ಆಲೋಚನೆ ಮಾಡಿದ್ದೀರೋ ಅವರ ಎನರ್ಜಿ ಹೇಗಿದೆ ಅಂತ ಕೇಳಿ ನೋಡೋಣ. ಪೇಜ್ ಆಫ್ ಸೋರ್ಡ್ಸ್ ಬರ್ತಾ ಇದೆ, ಹಾಗೆ 2 ಆಫ್ ವಾಂಡ್ಸ್ ಬರ್ತಾ ಇದೆ, ಕ್ವೀನ್ ಆಫ್ ಕಪ್ಸ್, ದ ಮೂನ್ ಕಾರ್ಡ್ ಕೂಡ ಬರ್ತಾ ಇದೆ. ನೋಡಿ, ಅವರ ಎನರ್ಜಿಯನ್ನು ಚೆಕ್ ಮಾಡಿ ನೋಡಿದಾಗ ಈ ವ್ಯಕ್ತಿ ಸ್ವಲ್ಪ ಇಮ್ಮೆಚ್ಯೂರ್, ಮಾತು ತುಂಬ ಹಠವಾದಿಗಳು, ತುಂಬ ಬೇಗನೆ ಮಾತಾಡಿ ಬಿಡ್ತಾರೆ, ತಪ್ಪೋ ಸರಿಯೋ ಅಂತ ಆಲೋಚನೆ ಮಾಡಲ್ಲ. ಒಂದು ಎರಡನೇದಾಗಿ ಏನು ಅಂತ ಹೇಳಿದರೆ ಇವರಿಗೆ ಸ್ವಲ್ಪ ಫ್ಯಾಮಿಲಿಯ ಬಗ್ಗೆ ತುಂಬಾ ಭಯ ಇದೆ ಅನ್ನುವಂತಹದ್ದನ್ನು ಕೂಡ ಇದು ಹೇಳ್ತಾ ಇದೆ. ಕೆಲವರಿಗೆ ಏನು ಅಂತ ಹೇಳಿದರೆ ಅವರ ಸುತ್ತಮುತ್ತಲಿನ ಜನರ ಒಂದು ಪ್ರಭಾವಕ್ಕೆ ಒಳಗಾಗಿರುವಂತಹ ವ್ಯಕ್ತಿ ಅನ್ನುವಂತಹದ್ದನ್ನು ಇದು ಸ್ಪಷ್ಟವಾಗಿ ಹೇಳ್ತಾ ಇದೆ. 2 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅವರ ಎನರ್ಜಿಯನ್ನು ಚೆಕ್ ಮಾಡಿ ನೋಡಿದಾಗ ಕೆಲವರ ಅನ್ಮ್ಯಾರಿಡ್ ಆಗಿದ್ದರೆ ಅವರಿಗೆ ಆಪ್ಷನ್ಸ್ ಇದೆ, ಈ ಪ್ರೀತಿ ವಿಚಾರದಲ್ಲಿ ಆಪ್ಷನ್ಸ್ ಇದೆ. ಕೆಲವರು ವೇಟಿಂಗನ್ನು ಮಾಡ್ತಾ ಇದ್ದಾರೆ, ಈ ಪ್ರೀತಿಯನ್ನು ಬಹುಶಃ ನೀವೇ ಉಳಿಸ್ಕೊಳ್ಳಿ, ನೀವೇ ಹೇಳ್ಕೊಳ್ಳಿ ಅನ್ನುವಂತಹ ರೀತಿಯಲ್ಲಿ ಕೂಡ ಕಾಣಿಸ್ತಾ ಇದೆ. ಮತ್ತು ಕೆಲವರಿಗೆ ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ದ ಮೂನ್ ಕಾರ್ಡ್ ಕೂಡ ಬಂದಿದೆ. ಓಕೆ, ಇದೆರಡೂ ಕೂಡ ಕೋರ್ಟ್ ಆ್ಯಂಡ್ ಮೇಜರ್ ಕಾರ್ಡ್ ಆಗಿರೋದ್ರಿಂದ ಬೇರೆ ಏನಾದರೂ ಹೇಳ್ತಾರಾ ಕೇಳಿ ನೋಡೋಣ. 5 ಆಫ್ ಕಪ್ಸ್, 6 ಆಫ್ ಸೋರ್ಡ್ಸ್. ನೋಡಿ, ಅವರ ಎನರ್ಜಿಯಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ನಿಮ್ಮ ಬಗ್ಗೆ ಪ್ರೀತಿ ಇದೆಯಾ ಅಂತ ಹೇಳಿದಾಗ ಪ್ರೀತಿ ಇದೆ, ಬಟ್ ಥರ್ಡ್ ಪರ್ಸನ್ ಎಂಟ್ರಿ ಅಥವಾ ಯಾವುದೋ ಒಂದು ಸನ್ನಿವೇಶಗಳು ಅವರನ್ನು ಅಲೋನ್ ಮಾಡಿಬಿಟ್ಟಿದೆ, ನಿಮ್ಮ ಪ್ರೀತಿಯಿಂದ ಅವರನ್ನು ದೂರ ಕಳಿಸಿದೆ, ಅವರ ಆ ಸಿಚುವೇಶನಿಂದ ನೋವನ್ನು ಅನುಭವಿಸಿದ್ದಾರೆ ಅನ್ನುವಂತಹದ್ದನ್ನು ಅವರು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದಾರೆ. ಇನ್ನು ಕೆಲವರಿಗೆ ಮೆಂಟಲಿ ಒಂದು ತೊಂದರೆ ಆಗ್ತಾ ಇದೆ ಈ ಪ್ರೀತಿ ವಿಚಾರದಲ್ಲಿ, ಕೆಲವರಿಗೆ ಫಿಸಿಕಲಿ ಕೂಡ ಹಾರ್ಮ್ ಆಗಿದೆ ಅನ್ನುವಂತಹದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆದ್ದರಿಂದಾಗಿ ಅವರ ಕರೆಂಟ್ ಎನರ್ಜಿಯನ್ನು ಚೆಕ್ ಮಾಡಿ ನೋಡಿದಾಗ ಕೆಲವರು ಈ ಪ್ರೀತಿ ವಿಚಾರದಿಂದ ಹೊರಗಡೆ ಬಂದಿದ್ದಾರೆ, ಮತ್ತು ಕೆಲವರು ಏನು ಅಂತ ಹೇಳಿದರೆ ಆ ಸನ್ನಿವೇಶನೇ ಬೇಡ ಅಂತ ಹೇಳಿ ಮೂವ್ ಆನ್ ಆಗಿ ಒಂದು ಶಾಂತಿ ಕಡೆಗೆ, ಪೀಸ್ ಕಡೆಗೆ ಹೊರಟಿದ್ದಾರೆ ಅನ್ನುವಂತಹ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕೆಲವರಿಗೆ ಇದು ಕಂಪ್ಲೀಟಾಗಿ ಏನಾಗಿದೆ ಅಂದರೆ ಬಿಟ್ಟು ಹೋಗಿರುವಂತಹದ್ದನ್ನು ಹೇಳ್ತಾ ಇದೆ. ಮತ್ತು ಕೆಲವರಿಗೆ ನಿಮ್ಮ ಒಂದು ಪ್ರೀತಿಯನ್ನು ನೀವೇ ಹೇಳ್ಕೊಳ್ಳಿ ಅನ್ನುವಂತಹ ವೇಟಿಂಗನ್ನು ಕೂಡ ಇದು ಹೇಳ್ತಾ ಇದೆ. ಓಕೆನಾ? ಯಾಕೆಂದರೆ ಮೂನ್ ಕಾರ್ಡ್ ಮೇಯ್ನಾಗಿ ಮೇಜರ್ ಆರ್ಕಾನ ಬಂದಿರೋದ್ರಿಂದ ಬಹುಶಃ ಮೆಂಟಲಿ ಸ್ಟ್ರೆಸ್ಗಳು
ಆ ವ್ಯಕ್ತಿಯಲ್ಲಿ ರಾತ್ರಿ ಹೊತ್ತು ನಿದ್ದೆ ಬಿಡುವಂತಹದ್ದು ಅಥವಾ ತುಂಬಾ ಡೀಪಾಗಿ ಆಲೋಚನೆ ಮಾಡುವಂತಹದ್ದು, ಕೆಲವರ ಮಾತುಗಳು ಹರ್ಟ್ ಆಗಿರುವಂತಹದ್ದು, ಇವೆಲ್ಲವನ್ನು ಕೂಡ ಈ ಪ್ರೀತಿಯಲ್ಲಿ ತೋರಿಸ್ತಾ ಇದೆ ಅವರ ಎನರ್ಜಿಯಲ್ಲಿ. ಓಕೆನಾ? ಎಸ್. ಹಾಗಾದರೆ ನಿಜವಾಗ್ಲೂ ಈ ಪ್ರೀತಿಯಲ್ಲಿ ಸ್ಟ್ರೆಂತ್ ಇದೆಯಾ? ನಿಮ್ಮ ಈ ಪ್ರೀತಿಯಲ್ಲಿ ಏನಾದರೂ ಸ್ಟ್ರೆಂತ್ ಇದೆಯಾ ಅಂತ ಕೇಳಿದಾಗ ನೈಟ್ ಆಫ್ ಸೋರ್ಡ್ಸ್ ಬಂದಿದೆ, ಡೆತ್ ಕಾರ್ಡ್ ಬಂದಿದೆ. ಒಂದು ನಿಮಿಷ. ಈ ಪ್ರೀತಿಯಲ್ಲಿರುವಂತಹ ಸ್ಟ್ರೆಂತ್ ಏನು? ಈ ಪ್ರೀತಿಯಲ್ಲಿರುವಂತಹ ಸ್ಟ್ರೆಂತ್ ಏನು? 8 ಆಫ್ ವಾಂಡ್ಸ್, ದ ಹರ್ಮಿಟ್ ದ ಎಂಪರರ್ ಕಾರ್ಡ್. ಓಕೆ. ನೈಟ್ ಆಫ್ ಸೋರ್ಡ್ಸ್ ಏನನ್ನು ಹೇಳ್ತಾ ಇದೆ ಅಂತ ಹೇಳಿದರೆ, ಬಹುಶಃ ಸ್ಟ್ರೆಂತ್ ಅಂತ ಕೇಳಿದಾಗ ನೀವು ಅಥವಾ ನಿಮ್ಮ ಪಾರ್ಟ್ನರ್ ಕರೆಕ್ಟಾಗಿ ಕಮ್ಯುನಿಕೇಟ್ ಮಾಡುವಂಥವ್ರು, ನೀವು ಸರಿಯಾಗಿ ಮಾತಾಡಬೇಕು ಅಂತ ಆಲೋಚನೆ ಮಾಡ್ಕೊಂಡಿದ್ದೀರಾ. ಈ ಪ್ರೀತಿ ವಿಚಾರದಲ್ಲಿ ಬಹುಶಃ ಕೆಲವರಿಗೆ ಇದು ಲಾಸನ್ನು ತಂದುಕೊಟ್ಟಿದೆ, ಇನ್ನು ಕೆಲವರಿಗೆ ಫೈನಾನ್ಷಿಯಲ್ ಹಿಟ್ ಇರ್ಬೋದು, ಇನ್ನು ಕೆಲವರಿಗೆ ಸೋಷಿಯಲ್ ಹಿಟ್ಗಳು ಕಾಣಿಸ್ತಾ ಇದೆ. ಅಂದರೆ ಜಾತಿ ಕುಟುಂಬಗಳು ಒಪ್ಪದೇ ಇರುವಂತಹದ್ದು, ಆ ವ್ಯಕ್ತಿನೇ ಮನಸ್ಸು ಕೊಡದಲ್ಲೇ ಇರುವಂತಹದ್ದು, ಕೆಲವರು ದುಡ್ಡಿಂದ ಫೋಕಸ್ ಆಗಿ ಬಿಟ್ಟೋಗಿರುವಂತಹದ್ದು, ಇದೆಲ್ಲ ಕೂಡ ಕಂಪ್ಲೀಟಾಗಿ ಕಾಣಿಸ್ತಾ ಇರೋದ್ರಿಂದ ಬಹುಶಃ ನೀವು ಆ ವ್ಯಕ್ತಿಯನ್ನು ಮೀಟ್ ಮಾಡಬೇಕು, ಸರಿಯಾಗಿ ಮಾತಾಡಬೇಕು ಅನ್ನುವಂತಹ ಮೂಡಲ್ಲಿ ಇದ್ದೀರಾ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಮತ್ತು ಕೆಲವರು ಏನು ಗೊತ್ತಾ, ತುಂಬಾ ಮೆಚ್ಯೂರ್ಡ್ ಪರ್ಸನ್, ಕಷ್ಟಪಟ್ಟು ಜೀವನದಲ್ಲಿ ನಿಮ್ಮ ಹಾದಿಯನ್ನು ನೀವು ತುಳಿದು ಸಾಲಗಳನ್ನು ಕಟ್ಟಿಕೊಂಡು ಅದರ ಜೊತೆಗೆ ನಿಮಗೆ ಸಂಬಂಧಪಟ್ಟಂತಹ ಕೆಲಸಗಳನ್ನೂ ಮಾಡಿಕೊಂಡು ಅದನ್ನು ಮಾಡುವಂತಹ ಒಂದು ಸ್ಟ್ರೆಂತ್ ಇರುವಂತಹ ಕೆಪಾಸಿಟಿ ಇರುವಂತಹ ವ್ಯಕ್ತಿ ಅದನ್ನು ಬಿಟ್ಕೊಡ್ಲಿಕ್ಕೆ ಆ ಪ್ರೀತಿಯನ್ನು ತಯಾರಿಲ್ಲ ಅನ್ನುವಂತಹದ್ದನ್ನು ಕೂಡ ಹೇಳ್ತಾ ಇದೆ. 8 ಆಫ್ ವಾಂಡ್ಸ್ ಮತ್ತು ಡೆತ್ ಕಾರ್ಡ್ಗಳು ಕೂಡ ಅದನ್ನೇ ಹೇಳ್ತಾ ಇರುವಂತಹದ್ದು. ಅಂದರೆ ನೀವು ಏನು ಅಂತ ಹೇಳಿದ್ರೆ, ಈ ಪ್ರೀತಿ ವಿಚಾರದಲ್ಲಿ ನೀವು ಅಥವಾ ಅವರು ಒಂದು ಹೊಸ ಅವಕಾಶವನ್ನು ಕೊಡುವ, ಪುನಃ ಆ ವ್ಯಕ್ತಿಯನ್ನು ಭೇಟಿ ಮಾಡೋಣ, ಪುನಃ ಆ ವ್ಯಕ್ತಿ ಜೊತೆ ಮಾತಾಡೋಣ, ಆ ವ್ಯಕ್ತಿಯ ಕನೆಕ್ಷನನ್ನು ಮುಂದುವರಿಸೋಣ, ಇದು ಯಾಕೆ ಹೀಗಾಯಿತು, ಅದರಲ್ಲಿ ಏನಾದರೂ ಹೊಸತನ ಇದೆಯಾ, ಈ ರೀತಿಯ ಒಂದು ಪಾಸಿಟಿವ್ನೆಸ್ ಬಹುಶಃ ನಿಮ್ಮ ಸ್ಟ್ರೆಂತ್ ಪ್ರೀತಿಯಲ್ಲಿ ಅಂತ ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದ್ರೆ, ಇದು ಡೆತ್ ಕಾರ್ಡ್ ಬಂದಿರೋದ್ರಿಂದ ಬಹುಶಃ ಒಂದು ಎಂಡಿಂಗ್ ಆಗಿರುವಂತಹದ್ದು, ಬಹುಶಃ ಇನ್ನೊಂದು ಹೊಸತನದ ಆರಂಭ ಅನ್ನುವಂತಹದ್ದನ್ನು ಕೂಡ ಈ ಕಾರ್ಡ್ ನಿಮಗೆ ಹೇಳ್ತಾ ಇದೆ. ಓಕೆನಾ? ಈ ಪ್ರೀತಿಯ ಸ್ಟ್ರೆಂತನ್ನು ನೋಡಿದಾಗ ಕೆಲವು ಪಾರ್ಟ್ನರ್ನ ಮೆಚ್ಯೂರಿಟಿ, ಅನುಭವಗಳು, ಮತ್ತು ಕೆಲವರು ಏನು ಅಂತ ಹೇಳಿದರೆ ಆ ಪ್ರೀತಿಯನ್ನು ಬಿಟ್ಟುಕೊಡದಲ್ಲೇ ಇರುವಂತಹದ್ದು, ತಾಳ್ಮೆ, ಪೇಷನ್ಸ್, ಅದರ ಬಗ್ಗೆ ಇರುವಂತಹ ಫೋಕಸ್, ಇವೆಲ್ಲ ಕೂಡ ಆ ಪ್ರೀತಿಯಲ್ಲಿರುವಂತಹ ಸ್ಟ್ರೆಂತ್ ಅಂತ ಪ್ರಮುಖವಾಗಿ ಇದು ಕಾರ್ಡ್ಗಳು ಹೇಳ್ತಾ ಇದೆ. ಓಕೆನಾ? ಬ್ಲಾಕೇಜಸ್ ಏನು, ಈ ಪ್ರೀತಿಯಲ್ಲಿ ಯಾವ ರೀತಿಯ ಒಂದು ಬ್ಲಾಕೇಜಸ್ ಇದೆ ಅನ್ನುವಂತಹದ್ದನ್ನು ಕೇಳಿ ನೋಡುವ. ಏನು ಬ್ಲಾಕೇಜಸ್ ಇದೆ ಈ ಪ್ರೀತಿಯಲ್ಲಿ, ಯಾವ ರೀತಿಯ ಒಂದು ಬ್ಲಾಕೇಜಸ್ ಕಾಣಿಸ್ತಾ ಇದೆ ನಿಮಗೆ? ಜಡ್ಜ್ಮೆಂಟ್, 10 ಆಫ್ ಕಪ್ಸ್, ಸೋರ್ಸ್. ನೋಡಿ, ಕೆಲವರಿಗೆ ಏನು ಅಂತ ಹೇಳಿದ್ರೆ ಬ್ಲ್ಯಾಕ್ ಮ್ಯಾಜಿಕ್, ನೆಗೆಟಿವಿಟಿ ಇರಬಹುದು, ಮತ್ತು ಕೆಲವರಿಗೆ ಥರ್ಡ್ ಪರ್ಸನ್ ಎಂಟ್ರಿ ಇರ್ಬೋದು, ಯಾರ್ದೋ ಕುಟುಂಬದ ಒಂದು ಥರ್ಡ್ ಪರ್ಸನ್ ಎಂಟ್ರಿ ಇರ್ಬೋದು, ಮತ್ತು ಕೆಲವರಿಗೆ ಏನು ಅಂತ ಹೇಳಿದ್ರೆ ಅವರವರ ಕುಟುಂಬದ ವಿಚಾರದ ಗಲಾಟೆಗಳು ಕಾರಣ ಇರಬಹುದು ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಕೆಲವರ ಮಾತುಗಳಿಂದ ಏನು ಅಂತ ಹೇಳಿದ್ರೆ ಮಧ್ಯ ಬ್ರೇಕ್ ಬಿದ್ದಿದೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಮಾತುಗಳು ಹರ್ಟಾಗಿ ಇದಾಗಿದೆ ಅಂತ ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಈಗೋಯಿಸ್ಟಿಕ್, ಪ್ರೀತಿಗಳ ನಡುವೆ ಈಗೋ ಬಂದಾಗ ಕೂಡ ಅದು ಕಟ್ಟಾಗಿದೆ. ಈಗೋಯಿಸ್ಟಿಕ್ನ ವರ್ತನೆಗಳು, ಒಬ್ಬರ ಮೇಲೆ ಒಬ್ಬರು ಡಾಮಿನೇಟ್ ಮಾಡುವಂತಹದ್ದು, ಇದೂ ಕೂಡ ಪ್ರೀತಿಯಲ್ಲಿ ಹಿಟ್ ಮಾಡ್ತಾ ಇದೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಹಾಗೆ ಅದರ ಜೊತೆಗೆ ಜಡ್ಜ್ಮೆಂಟ್ ಕೂಡ ಕಾರ್ಡ್ ಬಂದಿದೆ. ಜಡ್ಜ್ಮೆಂಟ್ ಕಾರ್ಡ್ ಏನನ್ನು ಹೇಳ್ತಾ ಇದೆ ಅಂತ ಹೇಳಿದರೆ, ಕೆಲವೊಮ್ಮೆ ಬ್ಲಾಕೇಜಸ್ಸಲ್ಲಿ ಜಡ್ಜ್ಮೆಂಟ್ ಬಂದಾಗ ಇದೊಂದು ಅವೇಕನಿಂಗ್ ಟೈಮ್, ನಿಮಗಾಗಲಿ ಅಥವಾ ಅವರಿಗಾಗಲಿ ಸತ್ಯಾನ್ವೇಷಣೆಯ ಸಮಯ. ಒಂದು ಕಾರ್ಮಿಕ್ ರಿಲೇಷನ್ಶಿಪ್ ಆಗಿದ್ದರೆ ಅದು ಕಟ್ಟಾಗಬೇಕು, ಅಥವಾ ಅದರಿಂದ ಪಾಠ ಕಲಿತು ನೀವು ಮುಂದೆ ಹೋಗಬೇಕು. ಈ ರೀತಿಯಾಗಿ ಈ ಕಾರ್ಡ್ ನಿಮಗೆ ಹೇಳ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಓಕೆ, ಇನ್ನೂ ಏನಾದರೂ ಬ್ಲಾಕೇಜಸ್ ಇದೆಯಾ ಈ ಪ್ರೀತಿಯಲ್ಲಿ? ಈ ಪ್ರೀತಿಯ ವಿಚಾರದಲ್ಲಿ ಬ್ಲಾಕೇಜಸ್ ಏನು ಅಂತ ಕೇಳಿ ನೋಡುವ. ನೈಟ್ ಆಫ್ ಪೆಂಟಿಕಲ್ಸ್, ಹ್ಯಾಂಗ್ಡ್ ಮ್ಯಾನ್, ದ ಎಂಪ್ರೆಸ್. ನೋಡಿ, ಸ್ಟಾರ್ ಕಾರ್ಡ್. ಇನ್ನೂ ಇದರ ಬಗ್ಗೆ ಬ್ಲಾಕೇಜಸನ್ನು ತೆಗೆದು ನೋಡಿದಾಗ ನೈಟ್ ಆಫ್ ಪೆಂಟಿಕಲ್ಸ್ ಕೂಡ ಕೆಲವರಿಗೆ ಬಂದಿದೆ, ನೈಟ್ ಆಫ್ ಪೆಂಟಿಕಲ್ಸ್, ಹ್ಯಾಂಗ್ಡ್ ಮ್ಯಾನ್ ಕೂಡ ಬಂದಿದೆ, ಈ ಕಡೆಯಿಂದ ಎಂಪ್ರೆಸ್ಸು, ಸ್ಟಾರ್ ಕಾರ್ಡ್ ಕೂಡ ಬಂದಿದೆ. ಬಹುಶಃ ಈ ಪ್ರೀತಿಯ ವಿಚಾರದಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್, ಹ್ಯಾಂಗ್ಡ್ ಮ್ಯಾನ್ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಕನ್ಫ್ಯೂಷನ್ಸ್ ಒಂದು, ಎರಡನೇದು ಅತಿಯಾದಂತಹ ವೇಟಿಂಗ್.
ಇದು ಮುಂದುವರಿಯುತ್ತಾ ಇಲ್ವಾ, ಇದು ಆಗುತ್ತಾ ಇಲ್ವಾ ಅನ್ನುವಂತಹ ವೇಟಿಂಗ್ ಕೂಡ ಕಾರಣ ಆಗ್ತಾ ಇದೆ. ಮತ್ತು ಕೆಲವರ ಹಠವಾದಂತಹ ಸ್ವಭಾವಗಳು, ತಾನು ಹೇಳಿದೇ ರೈಟ್ ಆಗಬೇಕು ಅನ್ನುವಂತಹ ಒಂದು ಪಾರ್ಟ್ನರ್ನ ಸ್ವಭಾವಗಳು, ಹಾಗೆ ಅದರ ಜೊತೆಗೆ ಎಮೋಷನಲಿ ಮೆಂಟಲಿ ಕೆಲವೊಮ್ಮೆ ವೀಕ್ ಆಗುವಂಥದ್ದು, ತನ್ನೆಲ್ಲ ಶಕ್ತಿಗಳನ್ನು ಕಳ್ಕೊಂಡಿದ್ದೇನೆ ಅನ್ನುವಂತಹ ರೀತಿಯಲ್ಲಿ ಆಲೋಚನೆ ಮಾಡುವಂಥದ್ದು. ಈ ರೀತಿಯ ಆಲೋಚನೆಗಳು ಈ ಪ್ರೀತಿಯನ್ನು ಬ್ಲಾಕ್ ಮಾಡ್ತಾ ಇದೆ ಅನ್ನುವಂತಹದ್ದನ್ನು ಸ್ಪಷ್ಟವಾಗಿ ಇದು ಹೇಳ್ತಾ ಇದೆ. ಹಾಗಾದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಯೂನಿವರ್ಸ್ ಗೈಡ್ಲೈನ್ಸನ್ನು ಕೊಡುತ್ತಾ, ಈ ಪ್ರೀತಿ ವಿಚಾರಕ್ಕೆ ಏನಾದರೂ ಗೈಡ್ಲೈನ್ಸ್ ಇದೆಯಾ ಯೂನಿವರ್ಸ್ ಕಡೆಯಿಂದ, ಯಾವ ರೀತಿಯ ಒಂದು ಗೈಡ್ಲೈನ್ಸ್ ಸಿಕ್ಕುತ್ತೆ ಅಂತ ಕೇಳಿ ನೋಡೋಣ. ದ ಲವರ್ ಕಾರ್ಡ್, ಪೇಜ್ ಆಫ್ ಕಪ್ಸ್, ದ ಫೂಲ್ ಕಾರ್ಡ್, ಒಂದು ನಿಮಿಷ, ಓಕೆ. ಗೈಡ್ಲೈನ್ಸನ್ನು ಕೇಳಿದಾಗ ಇಬ್ಬರು ಕೂತು ಮಾತಾಡುವಂತಹದ್ದು ಬಹಳ ಮುಖ್ಯ. ಫಸ್ಟ್ ಆಫ್ ಆಲ್ ಅದು ಬಹುಶಃ ಇಲ್ಲಿ ಕೂಡ ಡೆಪ್ಟ್ ಕಾರ್ಡ್ ಇರೋದರಿಂದ, ಇಲ್ಲಿ ಕೂಡ ಡೆಪ್ಟ್ ಕಾರ್ಡ್, ಸಾಲಗಳು ಕೆಲವೊಮ್ಮೆ ಪ್ರೀತಿಯ ನಡುವೆ ಇಣುಕಿ ನೋಡ್ತಾ ಇದೆ. ಹಣಕಾಸಿನ ಇಶ್ಯೂಸ್ಗಳು ಮೇನ್ ಕಾರಣ ಆಗ್ತಾ ಇದೆ. ಇನ್ನು ಕೆಲವರಿಗೆ ಥರ್ಡ್ ಪರ್ಸನ್ ಅಂದರೆ ಅವರ ಫೆಮಿನೈನ್ ಎನರ್ಜಿಯ ಮನೆಯ ಕಡೆಯ ಸಂಬಂಧಗಳು ಹಿಟ್ ಮಾಡ್ತಾ ಇರ್ಬೋದು. ಮತ್ತು ಕೆಲವರಿಗೆ ಇದೇನು ಅಂತ ಹೇಳಿದ್ರೆ ಒಂದು ಟೆಂಪ್ರರಿ ಆದಂಥ ಅಟ್ರಾಕ್ಷನನ್ನು ತೋರಿಸ್ತಾ ಇದೆ. ಬಹುಶಃ ಅದರಿಂದ ಹೊರಗೆ ಬಂದರೆ, ನೀವು ಆ ವಿಚಾರದಲ್ಲಿ ಸರಿಯಾಗಿದ್ದರೆ ಈ ಪ್ರೀತಿಯಲ್ಲಿ ಸಕ್ಸಸ್ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಹಾಗೆ ಅದರ ಜೊತೆಗೆ ಕ್ಲಿಯರ್ ಆದಂತಹ ಕಮ್ಯುನಿಕೇಟ್ಗಳು, ಆ ವ್ಯಕ್ತಿಯನ್ನು ಮೀಟ್ ಮಾಡಿ ಸರಿಯಾಗಿ ಮಾತಾಡಿ ಮತ್ತು ಮುಂಜಾಗ್ರತೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹದ್ದು, ಡಿವೈನ್ಗೆ ಸರೆಂಡರ್ ಆಗುವಂತಹದ್ದು, ಡಿವೈನ್ ಒಂದು ಸರೆಂಡರ್ ಆಗಿ ಯೂನಿವರ್ಸಿಗೆ ಸರೆಂಡರ್ ಆಗಿ ಅನ್ನುವಂತಹ ರೀತಿಯಲ್ಲಿ ನಿಮಗೆ ಗೈಡ್ಲೈನ್ಸ್ ಬರ್ತಾ ಇರುವಂತಹದ್ದು ಸ್ಪಷ್ಟವಾಗಿ ಹೇಳ್ತಾ ಇದೆ. ಪ್ರೀತಿಯ ವಿಚಾರದಲ್ಲಿ ದೇವರ ಒಂದು ಸಹಾಯ, ಯೂನಿವರ್ಸ್ನ ಒಂದು ಸಹಾಯವನ್ನು ಬೇಡ್ಕೊಳ್ಳಿ. ಸಮಾಜದ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದರೆ, ಇಬ್ಬರು ಕೂತು ಮಾತಾಡಿದಾಗ ಮತ್ತು ಥರ್ಡ್ ಪರ್ಸನ್ ಎಂಟ್ರಿಯ ಬಗ್ಗೆ ನಿಮಗೂ ಅವರಿಗೂ ಗೊತ್ತಿದೆ, ಅದರಿಂದ ಹೊರಗಡೆ ಬರಬೇಕು ಅನ್ನುವಂತಹ ರೀತಿಯಲ್ಲಿ ಕೂಡ ಇದು ಹೇಳ್ತಾ ಇದೆ. ಯಾವುದೇ ರೀತಿಯಲ್ಲಿ ಇಮ್ಮೆಚ್ಯೂರಿಟಿಯ ನಿರ್ಧಾರಗಳಾಗಲಿ ಅಥವಾ ಆತುರದ ನಿರ್ಧಾರಗಳಿಂದ ತೊಂದರೆಗಳೇ ಆಗುತ್ತೆ ಅನ್ನುವಂತಹ ರೀತಿಯಲ್ಲಿ ಈ ಗೈಡ್ಲೈನ್ಸ್ ಕಾರ್ಡ್ ನಿಮ್ಮ ಪ್ರೀತಿ ವಿಚಾರಕ್ಕೆ ನೀಡ್ತಾ ಇದೆ. ಓಕೆನಾ? ಎಸ್. ಹಾಗಾದರೆ ನಿಮ್ಮ ಅವರ ನಿಜವಾದಂತಹ ಫೀಲಿಂಗ್ಸ್ ಈ ಪ್ರೀತಿಯ ವಿಚಾರದಲ್ಲಿ ಹಿಡನ್ ಆಗಿ ಏನಾದರೂ ಫೀಲಿಂಗ್ಸ್ ಇದೆಯಾ ಅಂತ ಕೇಳಿ ನೋಡೋಣ. ಏನು ಹೇಳುತ್ತೆ ಹಿಡನ್ ಫೀಲಿಂಗ್ಸಿಗೆ ಸಂಬಂಧಪಟ್ಟ ಹಾಗೆ ಇದು ಏನನ್ನು ಹೇಳುತ್ತೆ? ಒಂದು ನಿಮಿಷ, ಕೆಲವು ಕಾರ್ಡುಗಳು ಉಲ್ಟಾ ಇದೆ. ಪ್ರೀತಿಯ ವಿಚಾರದಲ್ಲಿ ನಿಮ್ಮ ಅವರ ಗೈಡ್ಲೈನ್ಸ್ ಏನಿದೆ ನೋಡೋಣ. ಸಾರಿ, ನಿಮಗೋಸ್ಕರ ಏನು ನಡೀತಾ ಇದೆ ಮನಸ್ಸು ಅವ್ರದ್ರಾಗಲಿ ನಿಮ್ಮ ಹತ್ರ ಆಗಲಿ, ಏನು ಬರುತ್ತೆ ನೋಡೋಣ. ಐ ಆಮ್ ಗ್ರೇಟ್ಫುಲ್ ಫಾರ್ ದಿ ಸ್ಪಿರಿಚುವಲ್ ಲೆಸನ್. ಕೆಲವರ ಪಾರ್ಟ್ನರ್ ಬಿಟ್ಟು ಹೋಗಿರೋದ್ರಿಂದ ಏನು ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ, ಒಂದು ಸ್ಪಿರಿಚುವಲ್ ಲೆಸನ್ ಸಿಗ್ತಾ ಇದೆ. ಅದು ಕಾರ್ಮಿಕ್ ರಿಲೇಷನ್ಶಿಪ್ ಆಗಿರ್ಬೋದು ಅಥವಾ ಟ್ವಿನ್ ಫ್ಲೇಮ್ ಎನರ್ಜಿ ಕೂಡ ಇರಬಹುದು. ಇಲ್ಲಿ ಗೊತ್ತಾಗ್ತಾ ಇದೆ ಜೀವನ ಅಂದರೆ ಏನು, ಸ್ಪಿರಿಚುವಲ್ ಜರ್ನಿ ಅಂದರೆ ಏನು. ಬಹುಶಃ ಆ ಮಾರ್ಗ ನಿಮ್ಮನ್ನು ಕರ್ಕೊಂಡೋಗ್ತಾ ಇದೆ ಅಂತ ಹೇಳ್ತಾ ಇದೆ. ಐ ಡೋಂಟ್ ರಿಯಾಕ್ಟ್ ವೆನ್ ಪೀಪಲ್ ಮೆನ್ಷನ್ ಯು. ನಿನ್ನ ಬಗ್ಗೆ ಜನರು ಏನೇನೋ ಮಾತಾಡಿದಾಗ ನಾನು ಹೆಚ್ಚು ತಲೆ ಕೆಡಿಸ್ಕೊಳ್ಳಿಲ್ಲ ಅನ್ನುವಂಥದ್ದನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಇನ್ನೇನು ಹೇಳ್ತಾರೆ ನೋಡೋಣ. ಒಟ್ಟಿಗೆ 3 ಕಾರ್ಡ್ ಬಂದಿದೆ. ಇಟ್ ವಾಸ್ ಮೈ ಫಾಲ್ಟ್ ಬಟ್ ಐ ಬ್ಲೇಮ್ಡ್ ಯು. ಓಕೆ, ಕೆಲವ್ರು ಹೇಳ್ತಾ ಇದ್ದಾರೆ ಇದು ನನ್ನ ಫಾಲ್ಟ್, ಈ ಪ್ರೀತಿ ವಿಚಾರದಲ್ಲಿ ನಾನು ಮಾಡಿದಂತಹ ತಪ್ಪು, ನಿನ್ನ ಮೇಲೆ ಬ್ಲೇಮ್ ಮಾಡಿದೆ ಅನ್ನುವಂತಹ ಗಿಲ್ಟ್ ಫೀಲ್ ಇದೆ. ಯು ಆ್ಯಂಡ್ ಐ ವರ್ ಟು ಯಂಗ್. ಈ ವಿಚಾರದಲ್ಲಿ ನಾವಿಬ್ಬರೂ ಕೂಡ ಸಣ್ಣವರಾದ್ವೇನೋ ಅನ್ನುವಂತಹ ಗಿಲ್ಟ್ ಫೀಲ್ ಇದೆ. ಯು ವರ್ ದಿ ಬೆಸ್ಟ್ ಥಿಂಗ್ ಇನ್ ಮೈ ಲೈಫ್. ನನ್ನ ಜೀವನದಲ್ಲಿ ನೀನು ಒಂದು ಬೆಸ್ಟ್ ಆದಂತಹ ವಿಚಾರ, ನನ್ನ ಜೀವನಕ್ಕೆ ನೀನೊಂದು ಗಿಫ್ಟ್ ಅನ್ನುವಂತಹ ರೀತಿಯಲ್ಲಿ ಕೂಡ ಅವರ ಸಬ್ಕಾನ್ಷಿಯಸ್ ಮೈಂಡ್ ಹೇಳ್ತಾ ಇದೆ. ಮತ್ತು ಇನ್ನೇನಾದರೂ ಹೇಳ್ತಾರ ಕೇಳಿ ನೋಡೋಣ. ಯು ಕಮ್ ಕ್ಲೋಸರ್ ದ್ಯಾನ್ ಎನಿವನ್. ಬೇರೆಯವ್ರಿಗಿಂತ ನೀನು ನನಗೆ ತುಂಬಾ ಜೀವನದಲ್ಲಿ ಹತ್ತಿರವಾಗಿದೆಯಾ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಐ ಹೈಡ್ ಬಿಹೈಂಡ್ ಮೆಟೀರಿಯಲ್ ಥಿಂಗ್ಸ್. ನಾನು ಈ ಸಮಾಜ, ಈ ಕೆಲಸಗಳು, ಈ ಒಂದು ವ್ಯಕ್ತಿಗಳ ನಡುವೆ ನಿನ್ನನ್ನು ನಾನು ಮರಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಅಥವಾ ಅದನ್ನು ಆ ಭಾವನೆಗಳನ್ನು ಮುಚ್ಚಿಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ಅನ್ನುವಂತಹ ರೀತಿಯಲ್ಲಿ ಕೂಡ ಹೇಳ್ತಾ ಇದ್ದಾರೆ. ಓಕೆನಾ? ನೆಕ್ಸ್ಟ್ ಓನ್ಲಿ 2 ಕಾರ್ಡ್ಸ್.
ಎಸ್, ಯು ಸ್ಪೀಕ್ ಟು ಮೀ ಥ್ರೂ ಮ್ಯೂಸಿಕ್. ಕೆಲವು ಹಾಡುಗಳ ಮೂಲಕ ನಿಮ್ಮ ಫೀಲಿಂಗ್ಸನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು, ನೆನಪಿಸ್ಕೊಳ್ಳುವಂಥದ್ದು ಮಾಡ್ತಾ ಇದ್ದಾರೆ. ಐ ವಿಶ್ ಐ ಕುಡ್ ಶೇರ್ ಮೈ ಗುಡ್ ನ್ಯೂಸ್ ವಿತ್ ಯು. ಎಸ್, ಕೆಲವರಿಗೆ ಕೆಲವು ವಿಚಾರಗಳು ಸದ್ಯದಲ್ಲಿಯೇ ಹೊರಗೆ ಬರಲಿದೆ, ಅದು ಉತ್ತಮವಾದಂತಹ ಗುಡ್ ನ್ಯೂಸ್ ಆಗಿರುತ್ತೆ ಅನ್ನುವಂತಹ ರೀತಿಯಲ್ಲಿ ಕೂಡ ಹೇಳ್ಕೊಳ್ತಾ ಇದ್ದಾರೆ. ಓಕೆನಾ, ಇದಾಗಿತ್ತು ಇವತ್ತಿನ ನಿಮ್ಮ ರೀಡಿಂಗ್. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಓಕೆನಾ, ಎಸ್, ಬನ್ನಿ ಎರಡನೇ ರೀಡಿಂಗ್ ಅವ್ರಿಗೆ ಏನು ಬರುತ್ತೆ ನೋಡೋಣ. ಎಸ್, ಎರಡನೇ ರೀಡಿಂಗ್ ಅವರಿಗೆ ಯಾವ ರೀತಿ ಕಾರ್ಡ್ಗಳು ಏನನ್ನು ಹೇಳುತ್ತೆ ಅಂತ ನೋಡೋಣ ಬನ್ನಿ. ಯಾರು ಸೆಕೆಂಡ್ ಪೈಲ್ ಆಯ್ಕೆ ಮಾಡ್ಕೊಂಡಿದ್ದೀರೋ ಅವರ ರೀಡಿಂಗ್ ಯಾವ ರೀತಿ ಬರುತ್ತೆ ಅಂತ. ಎಸ್, ನೋಡೋಣ. ಫಸ್ಟ್ ಆಫ್ ಆಲ್ ನಿಮ್ಮ ಎನರ್ಜಿ ಹೇಗಿದೆ ನೋಡಿ. ಸ್ವಲ್ಪ ಇದು ಅನ್ಮ್ಯಾರಿಡ್ ರೀಡಿಂಗ್ ತುಂಬ ಜಾಸ್ತಿ ಬರ್ತಾ ಇರೋದ್ರಿಂದ ಬಹುಶಃ ಅವರ ಒಂದು ಎನರ್ಜಿ ತುಂಬಾ ಪಿಕ್ ಆಗ್ತಾ ಇದೆ. ಫಸ್ಟ್ ರೀಡಿಂಗಲ್ಲಿ ನೋಡಿದ ಹಾಗೆ ನಿಮ್ಮ ಎನರ್ಜಿ ಹೇಗಿದೆ ಈ ಪ್ರೀತಿ ವಿಚಾರದಲ್ಲಿ ಅನ್ನುವಂತಹದ್ದನ್ನು ನೋಡೋಣ. ಎಸ್, ನೋಡಿ, ಈ ಪ್ರೀತಿ ವಿಚಾರದಲ್ಲಿ ನೀವು ಏನು ಅಂತ ಹೇಳಿದ್ರೆ ಬಹುಶಃ ಇದು ಡಿಸ್ಟೆನ್ಸ್ ರಿಲೇಷನ್ಶಿಪ್ ಇರ್ಬೋದು. ತುಂಬ ಅಂದರೆ ನಿಮ್ಮ ಜಿಲ್ಲೆ ಅವರ ಜಿಲ್ಲೆ, ನೀವಿರುವಂಥ ಪ್ರದೇಶ ಅವರಿರುವಂಥ ಪ್ರದೇಶ ತುಂಬಾ ದೂರದಲ್ಲಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳ್ತಾ ಇದೆ. ಇದೊಂದು ಡಿಸ್ಟೆನ್ಸ್ ರಿಲೇಷನ್ಶಿಪ್ ಇರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಬಂದಂತಹ ಅಂದರೆ ಏನಂತಾರೆ ಆನ್ಲೈನಲ್ಲಿ ಕನೆಕ್ಷನ್ ಆಗಿರುವಂತಹ ಪ್ರೀತಿ ಕೂಡ ಇರ್ಬೋದು ಅನ್ನುವಂತಹದ್ದನ್ನು ಇದು ಸ್ಪಷ್ಟವಾಗಿ ಹೇಳ್ತಾ ಇದೆ. ನಿಮ್ಮ ಎನರ್ಜಿ ನೋಡಿದಾಗ ನೀವು ಆ ಪ್ರೀತಿಗೆ ರೆಸ್ಪೆಕ್ಟ್ ಆಗಿದ್ದೀರಾ, ಫೋಕಸ್ ಆಗಿದ್ದೀರಾ, ಅದ್ರ ಬಗ್ಗೆ ತುಂಬಾ ಪ್ರೀತಿ ಇದೆ ಅನ್ನುವಂತಹದ್ದು ಕೆಲವರ ವಿಚಾರದಲ್ಲಿ ಗೊತ್ತಾಗ್ತಾ ಇದೆ. ಮತ್ತು ಕೆಲವರು ಏನು ಅಂತ ಹೇಳಿದ್ರೆ ಈ ಪ್ರೀತಿಯ ವಿಚಾರದಾಗ ಬಂದಾಗ ನೀವು ಸ್ವಲ್ಪ ಏನು ಅಂತ ಹೇಳಿದ್ರೆ ಕೆಲವರು ಈ ವಿಚಾರದಲ್ಲಿ ಎಮೋಷನ್ಸ್ಗಳು ಕಮ್ಮಿ, ಪ್ರಾಕ್ಟಿಕಾಲಿಟಿ ಜಾಸ್ತಿ. ಯಾಕೆಂದರೆ ನಿಮಗೆ ಗೊತ್ತು, ಪ್ರೀತಿ ಅನ್ನುವಂತಹದ್ದು ಕೇವಲ ಒಬ್ಬ ವ್ಯಕ್ತಿಯ ನಡುವಿನ ಸಂಬಂಧವನ್ನು ಸೂಚಿಸುವಂತಹದ್ದಲ್ಲ, ಎರಡು ಕುಟುಂಬಗಳ ನಡುವಿನ ಒಂದು ಬೆಸುಗೆ ಅನ್ನುವಂತಹ ಒಂದು ಕಲ್ಪನೆ ನಿಮ್ಮಲ್ಲಿ ಇದೆ ಅನ್ನುವಂತಹದ್ದನ್ನು ಕೂಡ ಇದು ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಇದು 9 ಆಫ್ ಕಪ್ಸ್ ಬಂದಿರೋದ್ರಿಂದ ನೀವು ತುಂಬಾ ಆ ಪ್ರೀತಿಯಲ್ಲಿ ಸ್ಯಾಟಿಸ್ಫೈಡ್ ಆಗಿದ್ದೀರಾ, ಅವರನ್ನು ನೆನೆಸ್ಕೊಳ್ತಾ ಇದ್ದೀರಾ, ಅವರನ್ನು ತುಂಬಾ ಗೌರವಯುತವಾಗಿ ನೋಡ್ತೀರಾ, ಆ ಪ್ರೀತಿಯನ್ನು ಇಷ್ಟಪಡ್ತೀರಾ ಅನ್ನುವಂತಹ ರೀತಿಯಲ್ಲಿ ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದ್ರೆ ಒಂದು ಇಲ್ಯೂಷನನ್ನು ತೋರಿಸ್ತಾ ಇದೆ. ಅಂದರೆ ಈ ಪ್ರೀತಿ ವಿಚಾರದ ಜೊತೆಗೆ ನಿಮ್ಮ ಉದ್ಯೋಗ ಅಥವಾ ನಿಮ್ಮ ಒಂದು ಏನಂತಾರೆ ಅದಕ್ಕೆ ಕರಿಯರ್, ಉದ್ಯೋಗ ಅಥವಾ ನಿಮ್ಮ ಸಾಲ ಇರ್ಬೋದು, ಅಥವಾ ನಿಮಗೆ ಏನೋ ಒಂದು ಬೈ ಮಾಡಬೇಕು ಅಂತಿದ್ದೀರಾ. ಮತ್ತು ಕೆಲವರಿಗೆ ಕೆಲವು ವ್ಯಕ್ತಿಯ ಒಂದು ಸಂಪರ್ಕಗಳು ಕೂಡ ಭಯವನ್ನು ತರಿಸಿರಬಹುದು. ಇದೆಲ್ಲ ಈ ರೀತಿ ಹಲವಾರು ವಿಚಾರಗಳ ನಡುವೆ ಈ ಪ್ರೀತಿ ಸಿಕ್ಕಾಕೊಂಡಿದೆ ಎನ್ನುವಂತಹದ್ದು ಈ ಎನರ್ಜಿ ಹೇಳ್ತಾ ಇದೆ. ಓಕೆನಾ, ಅವರ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ. ಪ್ರಸ್ತುತವಾಗಿ ಈ ಪ್ರೀತಿ ವಿಚಾರದಲ್ಲಿ ಅವರ ಎನರ್ಜಿ ಯಾವ ರೀತಿ ಇದೆ ನೋಡುವ. ಅದಕ್ಕೊಂದು 4 ಕಾರ್ಡ್ ತೆಗೆದು ನೋಡುವ. ಅವರ ಎನರ್ಜಿ ಯಾವ ರೀತಿ ಇದೆ. ಎಸ್, ಇಲ್ಲಿ ಇಲ್ಯೂಷನ್ ಕಾರ್ಡಲ್ಲಿ ಫಿಯರ್ ಬಂದಿರೋದ್ರಿಂದ ಬಹುಶಃ ಫಿಯರ್ ಬಂದಿದೆ, ಥರ್ಡ್ ಪರ್ಸನ್ ಎಂಟ್ರಿ ಇರುವಂತಹದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇಲ್ಲೂ ಕೂಡ ಕಾಣಿಸ್ತಾ ಇದೆ. ಬಹುಶಃ ಕೆಲವರ ಪ್ರೀತಿಯಲ್ಲಿ ಅವರವರ ಕುಟುಂಬಗಳೇ ವಿರೋಧಗಳಿರ್ಬೋದು, ಅಥವಾ ಬೇರೆ ಯಾವುದೋ ವ್ಯಕ್ತಿಯ ಒಂದು ಹಿಟ್ಟು ಕೂಡ ಇರ್ಬೋದು, ಅಥವಾ ಕೆಲವು ಸೋಷಿಯಲ್ ಇಶ್ಯೂಸ್ಗಳು ಅಂದರೆ ಕಾಸ್ಟ್ ಇರ್ಬೋದು, ಅಥವಾ ಹಣಕಾಸಿನ ವಿಚಾರಗಳು, ಉದ್ಯೋಗದ ವಿಚಾರಗಳು ಕೂಡ ಇಲ್ಲಿ ಹಿಟ್ಟಾಗ್ತಾ ಇದೆ ಈ ಪ್ರೀತಿಯಲ್ಲಿ ಅನ್ನುವಂತಹದ್ದನ್ನು ಅವರು ಹೇಳ್ತಾ ಇದ್ದಾರೆ. ಮತ್ತು ಕೆಲವರಿಗೆ ಇದು ಮೆಜಿಷಿಯನ್ ಕಾರ್ಡ್ ಆಗಿರೋದ್ರಿಂದ ಬಹುಶಃ ಆ ವ್ಯಕ್ತಿ ನಿಮ್ಮನ್ನು ಪ್ರೀತಿಸ್ತಾರ ಅಂದಿದ್ದಕ್ಕೆ ಎಸ್ ತುಂಬಾ ಪ್ರೀತಿ ಇದೆ ಅಥವಾ ಗೌರವ ಇದೆ ಕೆಲವರಿಗೆ. ಮತ್ತು ಕೆಲವರು ಏನು ಅಂತ ಹೇಳಿದ್ರೆ ಒಂದು ಹೆಲ್ತಿ ರಿಲೇಷನ್ಶಿಪ್ಪನ್ನು, ಒಂದು ರೆಸ್ಪೆಕ್ಟ್ಫುಲ್ ಆದಂತಹ ಪ್ರೀತಿಯನ್ನು ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ. ಹಾಗೆ ಅದರ ಜೊತೆಗೆ 5 ಆಫ್ ವಾಂಡ್ಸ್ ಕೂಡ ಬಂದಿದೆ. ಬಹುಶಃ ಇಲ್ಲಿ ಬೇರೆ ವ್ಯಕ್ತಿಯ ಎಂಟ್ರಿ ಆಗಿರೋದ್ರಿಂದ ಅಥವಾ ಸೋಷಿಯಲ್ ಇಶ್ಯೂಸ್ ಮೇಯ್ನಾಗಿ ಕಾಣ್ತಾ ಇರೋದ್ರಿಂದ ಇದು ಕಾನ್ಫ್ಲಿಕ್ಟು, ಆರ್ಗ್ಯುಮೆಂಟು, ಜಗಳಗಳು ಅಥವಾ ಒಬ್ಬರ ಮೇಲೊಬ್ಬರು ಡಾಮಿನೇಟ್ ಮಾಡುವಂತಹದ್ದನ್ನು ಕೂಡ ಈ ಪ್ರೀತಿ ಹೇಳ್ತಾ ಇದೆ. ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ಬಹುಶಃ ಇಲ್ಲಿ ಒಂದು ಸ್ಯಾಟಿಸ್ಫೈಡ್ ಇರುವಂತಹದ್ದು ಕೆಲವರ ಪ್ರೀತಿ
ರೀತಿಯಲ್ಲಿ ಕಮಿಟ್ಮೆಂಟ್ಸ್ಗಳಿರುವಂತಹದ್ದು, ಯಾವುದೇ ರೀತಿಯ ಒಂದು ಡಿಮಾಂಡ್ಸ್ ಇಲ್ಲದ ಪ್ರೀತಿ ಕೂಡ ಕೆಲವರಿಗೆ ಸಿಕ್ಕಿದೆ ಅನ್ನುವಂತಹ ರೀತಿಯಲ್ಲಿ, ಅಂದರೆ ನಿಮ್ಮ ಆ ಪರ್ಸ್ನಾಲಿಟಿಯನ್ನು ಅವರು ಒಂದು ಹೊಗಳ್ತಾ ಇದ್ದಾರೆ, ನೆನಪಿಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಈ ಎನರ್ಜಿಯಲ್ಲಿ ಚೆಕ್ಔಟ್ ಆಗ್ತಾ ಇದೆ. ಓಕೆನಾ? ಎಸ್. ಈ ಪ್ರೀತಿಯಲ್ಲಿರುವಂತಹ ಬ್ಲಾಕೇಜಸ್ ಏನು? ಈ ಪ್ರೀತಿಯಲ್ಲಿರುವಂತಹ ಬ್ಲಾಕೇಜಸ್ ಏನು ಅಂತ ನೋಡ್ತಾ ಹೋಗೋಣ. ಈ ಪ್ರೀತಿಯಲ್ಲಿರುವಂತಹ ಬ್ಲಾಕೇಜಸ್ ಏನು ಅಂತ ಕೇಳಿದಾಗ ದ ಸನ್ ಕಾರ್ಡ್ ಬಂದಿದೆ, 4 ಆಫ್ ಪೆಂಟಿಕಲ್ಸ್ ಬಂದಿದೆ, ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದೆ, ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ ದ ಸನ್ ಕಾರ್ಡ್ ಬಂದಿರೋದ್ರಿಂದ ಕೆಲವರಿಗೆ ಥರ್ಡ್ ಪರ್ಸನ್ ಎಂಟ್ರಿ ಆಗಿರ್ಬೋದು, ಮತ್ತು ಕೆಲವರಿಗೆ ಏನು ಗೊತ್ತಾ, ಬಹುಶಃ ಇಗೋಯಿಸ್ಟಿಕ್ ಪರ್ಸ್ನಾಲಿಟಿ, ಅಥವಾ ಇನ್ನು ಕೆಲವರಿಗೆ ಏನು ಅಂತ ಹೇಳಿದ್ರೆ ಫ್ಯಾಮಿಲಿಯ ಒಂದು ಸಪೋರ್ಟ್ ಇಲ್ಲದೇ ಇರುವಂತಹದ್ದು ಈ ಪ್ರೀತಿ ವಿಚಾರದಲ್ಲಿ. ಮತ್ತು ಕೆಲವರಿಗೆ ಇದು ಬೇರೆ ಒಂದು, ಅಂದರೆ ಮ್ಯಾರಿಡ್ ಆದ ಮೇಲಿರುವಂತಹ ಒಂದು ಪ್ರೀತಿ ಕೂಡ ಇರಬಹುದು, ಚಾನ್ಸಸ್ ಇದೆ. ಸನ್ ಕಾರ್ಡಲ್ಲಿ ಮಗುವಿನ ಚಿತ್ರ ಬಂದಿರೋದ್ರಿಂದ ನಾನು ಹೇಳ್ತಾ ಇರುವಂಥದ್ದು ಆ ಎನರ್ಜಿ ಕೂಡ ಕ್ಯಾಚಸ್ ಆಗ್ತಾ ಇದೆ. ಮತ್ತು ಕೆಲವರಿಗೆ 4 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಹಣದ ಸಮಸ್ಯೆ ಮೇಯ್ನ್, ಕೆಲವರಿಗೆ ಮನೆಯ ಇಶ್ಯೂಸ್ ಮೇಯ್ನಾಗಿ ಕಾಣಿಸ್ತಾ ಇದೆ. ಇನ್ನು ಕೆಲವರ ಪಾರ್ಟ್ನರ್ಗಳು ಒಂಥರ ಜಿಪುಂಡ್ರು ಅಂತ ಹೇಳ್ತಾರಲ್ಲ, ಆ ರೀತಿ ಎಲ್ಲವನ್ನೂ ಕಂಟ್ರೋಲ್ ಮಾಡುವವರು, ಯಾರನ್ನೂ ಕೂಡ ಯಾವುದೇ ವಿಚಾರದಲ್ಲೂ ಕೂಡ ಅವರು ಡಾಮಿನೇಟ್ ಮಾಡುವಂತಹ ವ್ಯಕ್ತಿತ್ವದವರು, ಹೇಳಿಕೊಳ್ಳುವಂತಹ ಸ್ವಭಾವದವರು ಅಲ್ಲ ಕೆಲವರಿಗೆ. ಇನ್ನು ಕೆಲವರಿಗೆ ಹೇಳ್ಕೊಳ್ಳೋದಲ್ಲೇ ಇರುವಂತಹ ಸ್ವಭಾವಗಳು, ಎಲ್ಲಿ ಕಳ್ಕೊಳ್ತೇನೋ ಅನ್ನುವಂತಹ ಒಂದು ಮನೋಭಾವ, ಇದೆಲ್ಲ ಕೂಡ ಬ್ಲಾಕೇಜಸ್ಸಲ್ಲಿ ಕಾಣ್ತಾ ಇದೆ ಈ ಪ್ರೀತಿಯಲ್ಲಿ ತಡೆ ಹಿಡಿದಿರುವಂತಹದ್ದು. ನೆಕ್ಸ್ಟ್ ಇನ್ನು ಕೆಲವರಿಗೆ ಏನು ಅಂದರೆ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಬಹುಶಃ ಇದು ಅದೇ ಸೇಮನ್ನು ತೋರಿಸ್ತಾ ಇದೆ. ಆ ಫಿಯರ್, ಕಳ್ಕೊಳ್ತೀನಿ ಅನ್ನುವಂತಹ ಭಯ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಫೈನಾನ್ಷಿಯಲ್ ಹಿಟ್ಗಳು ಕೂಡ ಕಾರಣ ಆಗಿದೆ, ಮತ್ತು ಕೆಲವರಿಗೆ ಮನೆಯ ವಿಚಾರಗಳು ಕೂಡ ಕಾರಣ ಆಗ್ತಾ ಇದೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದ್ರೆ ಈ ಬ್ಲಾಕೇಜಸ್ಗೆ ಬಂದಾಗ ಈ ವ್ಯಕ್ತಿಗೆ ಕಂಪ್ಲೀಟಾಗಿ ಈಗ ನೀವು ಅಥವಾ ನಿಮ್ಮ ಪಾರ್ಟ್ನರಿಗೆ ಹಣದ ಬಗ್ಗೆ ತುಂಬಾ ತೊಂದರೆ ಇದೆ ಅನಿಸುತ್ತೆ. ಫೈನಾನ್ಸ್ ವಿಚಾರದಲ್ಲಿ ಬಹಳಷ್ಟು ತೊಂದರೆಗಳಿದೆ, ಅದಕ್ಕೆ ಸಪೋರ್ಟ್ ಬೇಕು, ಅದನ್ನು ಸರಿ ಮಾಡಿಕೊಳ್ಬೇಕು. ಮನೆಯವರ ಒಂದು ಇಶ್ಯೂಸ್, ಸೊಸೈಟಿಯ ಇಶ್ಯೂಸ್ಗಳು ಕೂಡ ನೇರ ಇರೋದರಿಂದ ಬಹುಶಃ ಈ ಪ್ರೀತಿಯ ವಿಚಾರದಲ್ಲಿ ಅದು ನೇರವಾಗಿ ಬ್ಲಾಕೇಜಸ್ಸನ್ನು ತೋರಿಸ್ತಾ ಇದೆ ಅನ್ನುವಂಥದ್ದನ್ನು ಇದು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದೆ. ಓಕೆನಾ? ಎಸ್. ಹಾಗಾದರೆ ಈ ಪ್ರೀತಿಯ ವಿಚಾರದಲ್ಲಿರುವಂತಹ ಸ್ಟ್ರೆಂತ್ ಏನು, ಯಾವ ರೀತಿಯ ಒಂದು ಸ್ಟ್ರೆಂತ್ ಈ ಪ್ರೀತಿಯ ವಿಚಾರದಲ್ಲಿ ಕಾಣಿಸ್ತಾ ಇದೆ? ಈ ಪ್ರೀತಿಯ ವಿಚಾರದಲ್ಲಿರುವಂತಹ ಸ್ಟ್ರೆಂತ್ ಏನು? ಈ ವಿಚಾರದಲ್ಲಿ ಇರುವಂತಹ ಸ್ಟ್ರೆಂತ್ ಏನು ಅಂತ ಕೇಳಿದಾಗ ಪೇಜ್ ಆಫ್ ಕಪ್ಸ್ ಬಂದಿದೆ, ವೀಲ್ ಆಫ್ ಫಾರ್ಚೂನ್ ಬಂದಿದೆ, ಕ್ವೀನ್ ಆಫ್ ಕಪ್ಸ್ ಬಂದಿದೆ, ಪೇಜ್ ಆಫ್ ಸೋರ್ಡ್ಸ್ ಬಂದಿದೆ. ನೋಡಿ, ಪೇಜ್ ಆಫ್ ಕಪ್ಸ್ ಏನನ್ನು ತೋರಿಸುತ್ತೆ? ಈ ಪ್ರೀತಿಯ ವಿಚಾರದಲ್ಲಿರುವಂತಹ ಸ್ಟ್ರೆಂತ್ ಹೇಳಿದಾಗ ತುಂಬಾ ನೀವು ಮಾತಾಡುವಂತಹ ವ್ಯಕ್ತಿಯಾಗಿರೋದ್ರಿಂದ ಎಲ್ಲ ಭಾವನೆಗಳನ್ನು ಓಪನ್ ಅಪ್ ಆಗಿ ಹೇಳ್ಕೊಳ್ಳುವಂತಹದ್ದು. ಎಮೋಷನಲಿ ನೀವು ಹೇಗಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಇನ್ನೋಸೆನ್ಸ್ ಆ ಪ್ರೀತಿಯನ್ನು ಬಹುಶಃ ಉಳಿಸಿಕೊಡ್ತಾ ಇದೆ. ಹಾಗೆ ಅದರ ಜೊತೆಗೆ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಕೆಲವರು ಏನು ಅಂತ ಹೇಳಿದರೆ ಚೇಂಜಸ್ಗೆ, ಬೇಗ ಬದಲಾವಣೆಗಳಿಗೆ ಒಪ್ಪಿಕೊಳ್ಳುವಂತಹ ಒಂದು ಸ್ವಭಾವ, ಮತ್ತು ನೀವು ದೇವರನ್ನು ನಂಬುವಂತಹದ್ದು, ಕರ್ಮ ಬಿಲೀವರ್ ಆಗಿದ್ದೀರಾ, ನೀವು ದೇವರನ್ನು ತುಂಬಾ ನಂಬುವಂತಹದ್ದು, ಇದೆಲ್ಲ ಕೂಡ ಈ ಪ್ರೀತಿಯ ಒಂದು ಸ್ಟ್ರೆಂತ್ ಅಂತ ಹೇಳ್ತಾ ಇದೆ. ಅಂದರೆ ಯೂನಿವರ್ಸ್ನ ನಂಬ್ತೀರಾ, ದೇವರನ್ನು ನಂಬ್ತೀರಾ, ಒಳ್ಳೇದು ಮಾಡಿದರೆ ಒಳ್ಳೆಯದಾಗುತ್ತೆ ಅನ್ನುವಂತಹ ಒಂದು ಥಾಟ್ಸ್ ಇದೆ ನಿಮ್ಮ ಹತ್ರ. ಆ ಥಾಟ್ಸಿಂದ ಈ ಪ್ರೀತಿ ಇಲ್ಲಿವರೆಗೂ ಸ್ಟ್ರೆಂತಲ್ಲಿದೆ ಅಂತ ಹೇಳ್ತಾ ಇದೆ. ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಬಹುಶಃ ನಿಮ್ಮ ಮೆಚ್ಯೂರಿಟಿಯ ನಿರ್ಧಾರಗಳು, ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದರೆ ನಿಮ್ಮ ಕೈಂಡ್ ನೇಚರ್, ನಿಮ್ಮಲ್ಲಿರುವಂತಹ ಆ ಕೇರ್, ನೀವು ನಿಮ್ಮ ಪಾರ್ಟ್ನರನ್ನು ಪ್ರೀತಿಸುವಂತಹ ರೀತಿ, ಇವೆಲ್ಲವೂ ಕೂಡ ಏನು ಅಂತ ಹೇಳಿದ್ರೆ ಆ ಒಂದು ಪ್ರೀತಿಯನ್ನು ಉಳಿಸ್ತಾ ಇದೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ ನಿಮ್ಮಲ್ಲಿರುವಂತಹ ಚಾಕಚಕ್ಯತೆ, ಒಂದು ಇಂಟೆಲಿಜೆಂಟ್ ಅನ್ನುವಂತಹದ್ದು, ಯಾವ ರೀತಿ ಸನ್ನಿವೇಶವನ್ನು ಹ್ಯಾಂಡಲ್ ಮಾಡಬೇಕು ಅನ್ನುವಂತಹ ಒಂದು ಥಾಟ್ಸ್ ನಿಮ್ಮಲ್ಲಿ ಇದೆಯಲ್ಲ, ಅದು ಏನೇ ಆಗಲಿ, ಇಷ್ಟೆಲ್ಲ ಸಮಸ್ಯೆ ಇದ್ದರೂ ಅದನ್ನು ಹೇಗೆ ನಿಭಾಯಿಸಬೇಕು ಅನ್ನುವಂತಹ ಒಂದು ಜೆನ್ವಿನ್ ಪ್ರಯತ್ನ, ಇದೆಲ್ಲ ಏನು ಅಂತ ಹೇಳಿದರೆ ಆ ಪ್ರೀತಿಯನ್ನು
ಅದೇ ರೀತಿ ಮುಂದುವರಿಸ್ಕೊಂಡು ಹೋಗಲಿಕ್ಕೆ, ಅದರಲ್ಲಿ ಎಷ್ಟೇ ಇದ್ದರೂ ಆ ಪ್ರೀತಿ ಮೂಮೆಂಟ್ ಆಗಲಿಕ್ಕೆ ಕಾರಣ ಆಗ್ತಾ ಇದೆ ಅನ್ನುವಂತಹ ರೀತಿಯಲ್ಲಿ ಹೇಳ್ತಾ ಇದೆ. ಓಕೆ, ಹಾಗಾದರೆ ಯೂನಿವರ್ಸ್ ನಿಮಗೇನಾದರೂ ಗೈಡ್ಲೈನ್ಸನ್ನು ಕೊಡುತ್ತಾ ಈ ಪ್ರೀತಿ ವಿಚಾರದಲ್ಲಿ ಅಂತ ಕೇಳಿ ನೋಡೋಣ. ಯಾವ ರೀತಿಯ ಗೈಡ್ಲೈನ್ಸ್ ಈ ಪ್ರೀತಿ ವಿಚಾರದಲ್ಲಿ ಬರ್ತಾ ಇದೆ? ಈ ಪ್ರೀತಿ ವಿಚಾರಕ್ಕೆ ಬಂದಾಗ ಗೈಡ್ಲೈನ್ಸ್ ಏನನ್ನು ಕೊಡುತ್ತೆ ಅಂತ ಹೇಳಿದರೆ, ಫಸ್ಟ್ ಆಫ್ ಆಲ್ ದೇವರಿಗೆ ಸರೆಂಡರ್ ಆಗುವಂತಹದ್ದು. ಯಾಕೆಂದರೆ ಫೈನಾನ್ಷಿಯಲಿ ಹಿಟ್ಟಿರೋದ್ರಿಂದ ದೇವರಿಗೆ ಸರೆಂಡರ್ ಆಗುವಂತಹದ್ದು. ಫೈನಾನ್ಷಿಯಲಿ ಸಪೋರ್ಟ್ಗಳನ್ನು ತಗೊಳ್ಳಿ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದ್ರೆ, ಪ್ರೀತಿಯ ವಿಚಾರಕ್ಕೆ ಬಂದಾಗ ಮುಂದೆ ಬದಲಾವಣೆಗಳು ಬರುತ್ತೆ. ಈಗ ಸ್ಟಕ್ ಆದರೂ ಮುಂದೆ ಖಂಡಿತವಾಗಿಯೂ ಬದಲಾವಣೆ ಒಂದು ಆಶಾದಾಯಕವಾಗಿ ಕಾಣಿಸುತ್ತೆ ಈ ಪ್ರೀತಿಯಲ್ಲಿ ಅಂತ ಹೇಳ್ತಾ ಇದೆ. ಜಡ್ಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ಕರ್ಮ ಬಿಲೀವರ್ ನೀವು. ಹಾಗಾದ ಕಾರಣ ಇದೊಂದು ಅವೇಕನಿಂಗ್ ಟೈಮ್. ಸತ್ಯ ಯಾವುದು ಸುಳ್ಳು ಯಾವುದು ಅನ್ನುವಂತಹದ್ದು ಸದ್ಯದಲ್ಲಿಯೇ ತಿಳಿಯುತ್ತೆ ಅನ್ನುವಂತಹ ರೀತಿಯಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ, ಇನ್ ಪಾಸಿಟಿವ್ ವೇ, ನಿಮ್ಮ ಮನಸ್ಸು ಪಾಸಿಟಿವ್ನೆಸ್ ಕಡೆಗೆ ಜಾಸ್ತಿ ಇರೋದರಿಂದ ಈ ರಿಲೇಷನ್ಶಿಪ್ಪಲ್ಲಿ ಒಂದು ಕಮಿಟ್ಮೆಂಟ್, ಒಂದು ಸ್ಟೇಬಲ್ ಆದಂತಹ ಒಂದು ಆನ್ಸರ್ ನಿಮಗೆ ಸಿಕ್ಕುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಹಾಗೆ ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ಬಹುಶಃ ನಿಮ್ಮಲ್ಲಿರುವಂತಹ ಫೆಮಿನೈನ್ ಎನರ್ಜಿ ಇರ್ಬೋದು, ಅಥವಾ ಏನಂತಾರೆ ಅದಕ್ಕೆ, ಎಲ್ಲವನ್ನೂ ಸಹಿಸುವಂತಹ ನಿಮ್ಮ ಶಕ್ತಿ, ಓಕೆನಾ. ಅದರ ಜೊತೆಗೆ ಏನು ಅಂತ ಹೇಳಿದ್ರೆ, ಎಷ್ಟೇ ಇದ್ದರೂ ಗೆಲ್ತೀನಿ ಅನ್ನುವಂತಹ ನಿಮ್ಮ ಮನೋಭಾವವನ್ನು ಯೂನಿವರ್ಸ್ ನಿಮಗೆ ಗಿಫ್ಟಾಗಿ ನೀಡಿದೆ ಅಂತ ಅನಿಸುತ್ತೆ. ಅದನ್ನು ಯೂನಿವರ್ಸ್ ನಿಮಗೆ ಗೈಡ್ ಮಾಡ್ತಾ ಇದೆ. ನಿನ್ನೊಳಗೆ ಸ್ಟ್ರೆಂತ್ ಇದೆ, ನಿನ್ನೊಳಗೆ ಅದರ ಜೊತೆ ಹೋರಾಡುವಂತಹದ್ದು, ಅದನ್ನು ಉಳಿಸ್ಕೊಳ್ಳುವಂತಹ ತಾಕತ್ತು ಕೂಡ ನಿನ್ನಲ್ಲಿಯೇ ಇದೆ ಅನ್ನುವಂತಹ ರೀತಿಯಲ್ಲಿ ಯೂನಿವರ್ಸ್ ನಿಮಗೆ ಗೈಡ್ಲೈನ್ಸನ್ನು ಕೊಡ್ತಾ ಇದೆ. ಅದರ ಬಗ್ಗೆ ಸಾಕಷ್ಟು ನೀನು ಫೋಕಸನ್ನು ಮಾಡು, ಸರಿಯಾದ ರೀತಿಯಲ್ಲಿ ಮುಂದುವರಿ, ಅದು ಸಕ್ಸಸ್ಸನ್ನು ತರುತ್ತೆ ಅನ್ನುವಂತಹ ರೀತಿಯಲ್ಲಿ ಹೇಳ್ತಾ ಇದೆ. ಓಕೆನಾ? ಎಸ್, ಹಾಗಾದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅವರ ಮೆಂಟಲ್ ಫೀಲಿಂಗ್, ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನು ನಡೀತಾ ಇದೆ ಅಂತ ನೋಡ್ತಾ ಹೋಗೋಣ. ಈ ಪ್ರೀತಿ ವಿಚಾರದಲ್ಲಿ ನಿಮ್ಮ ಅವರ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನು ನಡೀತಾ ಇದೆ? ವಿ ನೀಡ್ ಟು ಲೆಟ್ ಈಚ್ ಅದರ್ ಗೋ. ಎಸ್, ನಾವಿಬ್ಬರು ಹಳೆದನ್ನು ಮರೆತು ಮುಂದುವರಿಯೋಣ ಅನ್ನುವಂತಹ ಮಾತು ಈ ಕಾರ್ಡಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಐ ರಿಮೆಂಬರ್ ಎವ್ರಿ ಡೀಟೇಲ್ ಆಫ್ ದ್ಯಾಟ್ ಡೇ. ಯಾವುದೋ ಒಂದು ಡೇಯಲ್ಲಿ ನೀವಿಬ್ಬರು ಜಗಳ ಆಗಿರ್ಬೋದು, ಅಥವಾ ದೂರ ಆಗಿರ್ಬೋದು, ಅಥವಾ ಯಾವುದೋ ಒಂದು ಕ್ರಿಟಿಕಲ್ ಸಿಚುವೇಶನ್ ಬಂದು ಹೋಗಿದೆ, ಅದನ್ನು ಮತ್ತೆ ನೆನಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ. ಅದನ್ನು ನನಗೆ ಇನ್ನೂ ಕೂಡ ನೆನಪಿದೆ ಅನ್ನುವಂಥ ರೀತಿಯಲ್ಲಿ ಪಾರ್ಟ್ನರ್ ಹೇಳ್ತಾ ಇದ್ದಾರೆ. ದ ಟೈಮಿಂಗ್ ಜಸ್ಟ್ ವಾಸಂಟ್ ರೈಟ್ ಫಾರ್ ಅಸ್. ಬಹುಶಃ ಈ ಟೈಮ್, ಈ ಸಮಯ ನಮ್ಮಿಬ್ಬರಿಗೆ ಸರಿ ಹೊಂದ್ತಾ ಇಲ್ವೇನೋ ಅನ್ನುವಂತಹದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಮತ್ತೇನಾದರೂ ಹೇಳ್ತಾರೆ ಅಂತ ಕೇಳಿ ನೋಡೋಣ. ಐ ವಿಶ್ ಐ ಕುಡ್ ಶೇರ್ ಮೈ ಗುಡ್ ನ್ಯೂಸ್ ವಿತ್ ಯು. ನಿನ್ನ ಜೊತೆ ನನ್ನ ಕೆಲವು ಭಾವನೆಗಳನ್ನು ಹೇಳ್ಕೊಳ್ತೇನೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಕೆಲವು ಕಾರ್ಡ್ಗಳನ್ನು ಕೇಳಿ ನೋಡೋಣ. ಎಸ್, ಸೋ ಮೆನಿ ಥಿಂಗ್ಸ್ ರಿಮೈಂಡ್ ಮೀ ಆಫ್ ಯು. ಕೆಲವು ಕ್ಷಣಗಳು, ಕೆಲವು ಕಳೆದಂತಹ ದಿನಗಳು, ಸಮಯಗಳು ನನಗೆ ಇನ್ನೂ ನೆನಪಿದೆ. ಐ ವಾಂಟ್ ಟು ಟೆಲ್ ಯು ಹೌ ಐ ಫೀಲ್. ಏನು ಅನ್ನಿಸ್ತಾ ಇದೆ ಅನ್ನುವಂಥದ್ದನ್ನು ನಾನು ಮುಂದೆ ನಿನ್ನ ಹತ್ರ ಹೇಳ್ಕೊಳ್ತೇನೆ, ಮೀಟ್ ಮಾಡ್ತೇನೆ ಅನ್ನುವಂಥ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಐ ಆಮ್ ಸ್ಟಾರ್ಟಿಂಗ್ ಟು ಅಂಡರ್ಸ್ಟ್ಯಾಂಡ್ ಅವರ್ ಕನೆಕ್ಷನ್. ನನ್ನ ಕನೆಕ್ಷನ್ ಏನು ಅಂತ, ನಿನ್ನ ಕನೆಕ್ಷನ್ ಏನು ಅಂತ ನನಗೀಗ ಅರ್ಥ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಹಾಗೆ ಅದರ ಜೊತೆಗೆ ಇನ್ನೇನು ಬರುತ್ತೆ ಅಂತಂದು ಕೇಳಿ ನೋಡೋಣ. ಎರಡು ಕಾರ್ಡ್. ಐ ಆಮ್ ಗ್ರೇಟ್ಫುಲ್ ಫಾರ್ ದಿ ಸ್ಪಿರಿಚುವಲ್ ಲೆಸನ್. ಯು ವರ್ ದಿ ಬೆಸ್ಟ್ ಥಿಂಗ್ ಇನ್ ಮೈ ಲೈಫ್. ನನ್ನ ಜೀವನದಲ್ಲಿ ನೀನೊಂದು ಬೆಸ್ಟ್ ಥಿಂಗ್ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅದರ ಜೊತೆಗೆ ಇದೊಂದು ಸ್ಪಿರಿಚುವಲ್ ಲೆಸನ್ ನನ್ನ ಪಾಲಿಗೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಓಕೆನಾ? ಎಸ್, ಇದಾಗಿತ್ತು ಇವತ್ತಿನ ಕರೆಂಟ್ ಫೀಲಿಂಗಿನ ಬಗೆಗಿನ ರೀಡಿಂಗ್. ಯಾರಿಗೆಲ್ಲ ರೆಸೊನೇಟ್ ಆಯಿತು ಅವರಿಗೆಲ್ಲ ಇದನ್ನು ಪಾಸಿಟಿವ್ ವೇಯಲ್ಲಿ ತಗೊಳ್ಳಿ. ಮುಂದಿನ ರೀಡಿಂಗಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು.